ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಕರಣ ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸ್ ಅಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರೆಗೂ ಸರಿಸುಮಾರು 800 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ. ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರು ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ. ಓಕೆ, ಏನು ಯಾವಾಗಿಂದ ಮಾಡಿರೋ ಚಾನ್ಸಸ್ ಇದೆ ಸರ್? ಎಷ್ಟು ಗೋಲ್ಡ್ ತನಿಖೆ ಮಾಡಿ ನೋಡಬೇಕಾಗುತ್ತೆ ಯಾವಾಗಿಂದ ಆಗಿದೆ ಅನ್ನೋದು. ಡೀಟೇಲ್ ರಿಪೋರ್ಟ್ ಇಸ್ ಸ್ಟಿಲ್ ಎಕ್ಸ್ಪೆಕ್ಟೆಡ್. ಎಲ್ಲಿ ಏನಕ್ಕೆ ಯೂಸ್ ಮಾಡಿದ್ದಾನೆ ಆ ಗೋಲ್ಡ್ನ? ಇಟ್ಟ ಬಂಗಾರದಿಂದ ಬರೋ ದುಡ್ಡನ್ನ ಬೇರೆ ಬೇರೆ ತನ್ನ ವೈಯಕ್ತಿಕ ಖರ್ಚಿಗೆ ಬಳಸಿದ್ದಾನೆ. ಪ್ರಮುಖವಾಗಿ ಗ್ಯಾಮ್ಲಿಂಗ್ ಅಲ್ಲಿ ಮಾಡಿರ್ಬೋದು ಅನ್ನೋ ಒಂದು ಸಂಶಯದ ಒಂದು ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಪ್ರಕರಣ ಸಾರಾಂಶ ಏನಂದ್ರೆ, ಈ ವ್ಯಕ್ತಿ ಡೆಪ್ಟಿ ಮ್ಯಾನೇಜರ್ ಅವರು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾರದೆ ಲಾಕರ್ನಲ್ಲಿ ಇಟ್ಟ ಗ್ರಾಹಕರ ಬಂಗಾರನ ಸರಿಸುಮಾರು 2 kg 787 ಗ್ರಾಮ್ ಅಷ್ಟು ಬಂಗಾರನ ತೊಗೊಂಡೋಗಿ ಮುತ್ತೂಟು ಮತ್ತು ಮಣಪುರಂ ಫೈನಾನ್ಸಸ್ ಅಲ್ಲಿ ಅಡ ಇಟ್ಟಿರ್ತಾನೆ. ಅಡ ಇಟ್ಟು ದುಡ್ಡನ್ನು ಪಡೆದು ಅವರು ಇಲ್ಲಿ ಒಂದು ಆನ್ಲೈನ್ ಬೆಟ್ಟಿಂಗ್ನಲ್ಲಿ ಖರ್ಚು ಮಾಡಿರೋ ಬಗ್ಗೆ ನಮಗೆ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆರೋಪಿತನ ದಸ್ತಗಿರಿ ಮಾಡಿ ರಿಕವರಿ ಮಾಡ್ತಾ ಇದ್ದೀವಿ. ಇವರೆಗೂ ಸರಿಸುಮಾರು 800 ಗ್ರಾಮ್ ಅಷ್ಟು ರಿಕವರಿ ಆಗಿದೆ. ರಿಕವರಿ ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಪೇಕ್ಷೆ ಪಟ್ಟಂತಹ ಒಂದು ಸಹಕಾರ ಅಥವಾ ಕೋಆಪರೇಷನ್ನು ಈ ಫೈನಾನ್ಸರ್ಸಿಂದ ಸಿಕ್ಕಿಲ್ಲ. ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಗಳ ಮುಂದೆ ಅರ್ಜಿ ಸಲ್ಲಿಸುವುದರ ಮುಖಾಂತರ ಸೂಕ್ತ ಕ್ರಮವನ್ನು ನಾವು ತಗೋತೀವಿ. ಈ ರೀತಿಯಾಗಿ ಲಾಕರ್ನಲ್ಲಿ ಇಟ್ಟ ಬಂಗಾರನ ಅವಾಗವಾಗ ಗ್ರಾಹಕರು ಚೆಕ್ ಮಾಡ್ಕೋಬೇಕಾಗಿ ಒಂದು ಸಲಹೆಯನ್ನು ಸಹ ನೀಡ್ತೀವಿ. ಓಕೆ, ಏನು ಯಾವಾಗಿಂದ ಮಾಡಿರೋ ಚಾನ್ಸಸ್ ಇದೆ ಸರ್? ಎಷ್ಟು ಗೋಲ್ಡ್ ತನಿಖೆ ಮಾಡಿ ನೋಡಬೇಕಾಗುತ್ತೆ ಯಾವಾಗಿಂದ ಆಗಿದೆ ಅನ್ನೋದು. ಡೀಟೇಲ್ ರಿಪೋರ್ಟ್ ಇಸ್ ಸ್ಟಿಲ್ ಎಕ್ಸ್ಪೆಕ್ಟೆಡ್. ಎಲ್ಲಿ ಏನಕ್ಕೆ ಯೂಸ್ ಮಾಡಿದ್ದಾನೆ ಆ ಗೋಲ್ಡ್ನ? ಇಟ್ಟ ಬಂಗಾರದಿಂದ ಬರೋ ದುಡ್ಡನ್ನ ಬೇರೆ ಬೇರೆ ತನ್ನ ವೈಯಕ್ತಿಕ ಖರ್ಚಿಗೆ ಬಳಸಿದ್ದಾನೆ. ಪ್ರಮುಖವಾಗಿ ಗ್ಯಾಮ್ಲಿಂಗ್ ಅಲ್ಲಿ ಮಾಡಿರ್ಬೋದು ಅನ್ನೋ ಒಂದು ಸಂಶಯದ ಒಂದು ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ.